ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರೇಮ ಮತ್ತು ರಾಮು ಕಿಟಕಿಯಲ್ಲಿ ನೋಡ್ತಾ ಇದ್ದಾರೆ. ಅಲ್ಲಿ ಸ್ನೇಹ ಮತ್ತು ಫೇಕ್ ಡಾಕ್ಟ್ರು, ಆಮೇಲೆ ಪಂಚಮಿ, ಕಲ್ಯಾಣಿ ಇವರೆಲ್ಲ ಕಲ್ಯಾಣಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಬೆಡ್ ಮೇಲೆ ಮನಗಿದ್ದಾಳೆ. ಆದರೆ ಈ ಫೇಕ್ ಡಾಕ್ಟ್ರನ್ನ ಕರ್ಕೊಬಂದಿದ್ದಾಳೆ. ಕರ್ಕೊಬಂದ್ಬಿಟ್ಟು ಅವಳಿಗೆ ವಿಷದ ಇಂಜೆಕ್ಷನ್ ಕೊಡಿಸ್ಬಿಟ್ಟು ಸಾಯಿಸ್ಬಿಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಇವತ್ತು. ಹಂಗಾಗಿ ಕರ್ಕೊಬಂದಿದ್ದಾಳೆ. ಕರ್ಕೊಬಂದರೆ ಏನಾಯಿತು ಅಂದರೆ ಸ್ನೇಹದ್ದು ಅವಳು ಅಂದ್ಕೊಂಡಂಗೆ ಯಾವುದೂ ಆಗಲಿಲ್ಲ. ದಾಮಿನಿ ಸ್ನೇಹ ಇಬ್ಬರೂ ಪ್ಲ್ಯಾನ್ ಮಾಡಿ ಕರ್ಕೊಂಡು ಬಂದಿದ್ದರು. ಆದರೆ ಕಲ್ಯಾಣಿಗೆ ಹುಷಾರಾಗ್ಬಿಟ್ಲು. ಯಾಕೆಂದರೆ ರಾಮು ಮೊನ್ನೆ ಬಂದು ಹೇಳೋಗಿದ್ದಲ್ಲ, ನೀನು ಯಾವ ಮಾತ್ರೆನೂ ತಗೋಬೇಡ ದೊಡ್ಡಮ್ಮ, ಎಲ್ಲ ವಿಷದ ಮಾತ್ರೆಗಳು ಅವ್ಯಾವೂ ತಗೋಬೇಡ, ಆರಾಮಿದೆಯಾ, ಏನೂ ಹುಷಾರಿಲ್ಲ ಅನ್ನಂಗೇನಿಲ್ಲ, ನೀನು ಯಾವ ತಗೋಬೇಡ ದೊಡ್ಡಮ್ಮ ಅಂತ ಹೇಳೋಗಿದ್ನ. ಹಂಗಾಗ್ಬಿಟ್ಟು ಹುಷಾರಾದ್ಲು. ಆಮೇಲೆ ಅವತ್ತಿಂದ ಮಾತ್ರೆ ತಗೊಳ್ತಾ ಇರಲಿಲ್ಲ. ದಾಮಿನಿಗೆ ಸಿಟ್ಟು ಬತ್ತಿತ್ತು, ಮಾತ್ರೆ ತಗೋತಿಲ್ವಲ್ಲ ಇವಳನ್ನ ಏನು ಮಾಡೋದು, ಹೆಂಗೆ ಸಾಯಿಸೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ಲು. ಇಬ್ಬರೂ ಸ್ನೇಹ ಮತ್ತು ಅವಳು ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಈ ಫೇಕ್ ಡಾಕ್ಟ್ರು ಕರ್ಕೊಬಂದ್ಬಿಟ್ಟು ಅವನ ಹತ್ರನೇ ಇಂಜೆಕ್ಷನ್ ಕೊಡಿಸೋದು ಅಂತ ತೀರ್ಮಾನ ಮಾಡಿಕೊಂಡು ಪಾಯ್ಸನ್ ಇಂಜೆಕ್ಷನ್ ಕೊಡಿಸ್ಬಿಡೋಣ, ಒಂದೇ ಸಲ ಅವಳ ಮೇಲೆ ಹೋಗಲಿ ಅಂತ ಐಡಿಯಾ ಮಾಡ್ಕೊಂಡಿದ್ಲು. ಆದರೆ ಅದೇನಾಯಿತು ಅಂದರೆ ಕಲ್ಯಾಣಿಗೆ ಗೊತ್ತಾಯಿತು, ಇವತ್ತು ಡಾಕ್ಟ್ರು ಕರ್ಕೊಬರ್ತಾಳೆ ಫೇಕ್ ಇಂಜೆಕ್ಷನ್ ಕೊಡ್ಸೋಕ್ಕೆ, ಅಲ್ಲ ಫೇಕ್ ಡಾಕ್ಟ್ರನ್ನ ಕರ್ಕೊಬಂದು ವಿಷದ ಇಂಜೆಕ್ಷನ್ ಕೊಡ್ಸೋಕ್ಕೆ ದಾಮಿನಿ ರೆಡಿ ಇದ್ದಾಳೆ ಅಂತೇಳಿ ಗೊತ್ತಾಯಿತು. ಸ್ನೇಹನೂ ದಾಮಿನಿನೂ ರೆಡಿ ಇದ್ದಾರೆ ಅಂತ. ಹಂಗಾಗ್ಬಿಟ್ಟು ಇವಳು ಮಲಗಿರ್ತಾಳೆ, ಸುಸ್ತು ಆಗಲ್ಲ ಅನ್ನಂಗೆ ಮಲಗಿರ್ತಾಳೆ. ಡಾಕ್ಟ್ರು ಕರ್ಕೊಬಂದ್ಲು. ದಾಮಿನಿ ಕರ್ಕೊಬಂದು ಚೇರಾಗಿ ಕೂರಿಸ್ಬಿಟ್ಟು ಚೆಕ್ ಮಾಡಿ ಡಾಕ್ಟ್ರೇ ಅಂದು. ಚೆಕ್ ಮಾಡೋಕ್ತಿದ್ದ. ಆಮೇಲೆ ಏನಾಗಿದೆ ಡಾಕ್ಟ್ರೇ ಅಂತ ಕೇಳಿದ್ಲು. ನೋಡೋಣ ಚೆಕ್ ಮಾಡ್ತೀನಿ ಅಂದ. ಆಮೇಲೆ ಸೋತೋಸ್ಕೋಪ್ ಹಾಕ್ಕೊಂಡು ಚೆಕ್ ಮಾಡ್ದೆ, ಎಲ್ಲ ಆಯಿತು. ಇಂಜೆಕ್ಷನ್ ಕೊಡೋಕ್ಕೆ ಇಂಜೆಕ್ಷನ್ ಟ್ಯೂಬ್ ತಗೊಂಡು ದಾಮಿನಿ ಮುಖ ನೋಡ್ದ. ದಾಮಿನಿ ಹ್ಞೂ ಅಂತ ಕತ್ತಿಂಗಂದ್ಲು. ಇವನೇನು ಮಾಡ್ದ, ಕೊಡೋಕ್ಕೆ ಇಂಜೆಕ್ಷನ್ ತಗೊಂಡು ಕೊಡೋಕ್ಕೆ ಅಂತ ಹೋದ. ತಕ್ಷಣ ಕೈ ಹಿಡ್ಕೊಂಡು ಕಲ್ಯಾಣಿ ಕೈ ಹಿಡ್ಕೊಂಡು ತಕ್ಷಣವೇ, ಯಾವನ ನೀನು, ನನಗೇನಕ್ಕೆ ಇಂಜೆಕ್ಷನ್ ಕೊಡ್ತಾಯಿದ್ದೀಯಾ, ಏನಾಗಿದೆ ಅಂತ ಕೊಡ್ತಾಯಿದ್ದೀಯಾ, ನಾನು ಆರಾಮಿದ್ದೀನಲ್ಲ, ನನಗೆ ಯಾಕೆ ಇಂಜೆಕ್ಷನ್ ಕೊಡ್ತಾಯಿದ್ದೀಯಾ ಅಂತ ಹೇಳಿದ್ದು ಅವನಿಗೆ ಚುಚ್ಚಕ್ಕೆ ಹೋದ್ಲು. ನಿನಗೆ ಇಂಜೆಕ್ಷನ್ ಚುಚ್ತೀನಿ ಅಂತ. ಅವ್ನು ಗಾಬರಿ ಆಗೋಗ್ಬಿಟ್ಟ, ನನಗೆ ಚುಚ್ತೀನಿ ಅಂತಾಳಲ್ಲ ಅಂತೇಳ್ಬಿಟ್ಟು. ಆಮೇಲೆ ಇವಳು ಗಾಬರಿ ಆಗ್ಬಿಟ್ಲು, ದಾಮಿನಿ ಸ್ನೇಹ ಎಲ್ಲ ಗಾಬರಿ ಆಗ್ಬಿಟ್ರು. ಪಂಚಮಿಗೂ ಖುಷಿ ಆಯಿತು, ದೊಡ್ಡಮ್ಮ ಎದ್ಬಿಟ್ರಲ್ಲ ಅಂತೇಳ್ಬಿಟ್ಟು. ಇನ್ನು ಪರಮೇಶ್ವರಿ ಅವಳು ಕೂಡ ಗಾಬರಿ ಆದ್ಲು. ಅವಳು ದಾಮಿನಿ ಕಡೆನೇ ಇದ್ದಾಳೆ, ಈ ಕಡೆಗಿಲ್ಲ, ದಾಮಿನಿ ಕಡೆನೇ ಇದ್ದಾಳೆ. ಅವಳ ಗಂಡ ಮಾತ್ರ ಅತ್ತಿಗೆ ಕಡೆ ಇದ್ದಾನೆ. ಅತ್ತಿಗೆ ಅಮ್ಮ ಅಂತ ಅತ್ತಿಗೆ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿದ್ದಾನೆ ಅಷ್ಟೇ. ಇನ್ನು ದಾಮಿನಿ ಪರಮೇಶ್ವರಿ ಮಗನೂ ಕೂಡ ಅವನು ಅಂತವನೇ ಕಿರಾತಕನೇ. ಇವರೆಲ್ಲ ಕ್ರಿಮಿನಲ್ಗಳು ಪಾಪ. ಒಂದು ಮನೆ ಹಾಳು ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಯಾವಾಗಲೂ. ಇಂಥವ್ರು ಇದ್ಬಿಟ್ರೆ ಮನೆಯೇ ಹಾಳಾಗೋಗುತ್ತೆ. ಹೌದು. ಆಮೇಲೆ ಎದ್ದುಬಿಟ್ಟು ಕಲ್ಯಾಣಿ, ಯಾರು ಫೇಕ್, ಯಾರು ಇದನ್ನೆಲ್ಲ ಮಾಡಿಸಿದ್ದು ಮುಂದೆ ಬನ್ನಿ, ಯಾರು ಇದನ್ನೆಲ್ಲ ಮಾಡಿಸಿದ್ದು ಮುಂದೆ ಬನ್ನಿ ಅಂದರೆ ಆಗ ದಾಮಿನಿ ಮುಂದಕ್ಕೆ ಬತ್ತಿದ್ಲು. ಅಷ್ಟರೊಳಗೆ ದಾಮಿನಿನ ಹಿಡ್ದು ಹತ್ಲಾಗ ನೂಕಿ ಸ್ನೇಹಗೆ ಬಿಟ್ಲು. ಕೆನ್ನೆಗೆ ಒಂದೆರಡು ಬಿಟ್ಟು ತಕ್ಷಣವೇ ಅವಳು ಒಳಗೆ ಸ್ಟಾರ್ಟ್ ಆದ್ಲು. ಆಮೇಲೆ ದಾಮಿನಿ ನೀನು ಇಂಥವಳು ಅಂತ ಗೊತ್ತಿಲ್ಲ ಸ್ನೇಹ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ದಾಮಿನಿನೂ ಒಂದು ಬಿಟ್ಲು ಕೆನ್ನೆಗೆ ಬಿಟ್ಟು. ಆಮೇಲೆ ಏನೂ ಗೊತ್ತಿಲ್ಲ ಅನ್ನಂಗೆ ನಾಟಕ ಆಡ್ತಿದ್ಲು. ಕಲ್ಯಾಣಿಗೆ ದಾಮಿನಿದೆ ಇದೆಲ್ಲ ಸರ್ಕಸ್ ಅನ್ನೋದು ಗೊತ್ತು, ಇನ್ನೂ ಬಾಯಿ ಬಿಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಸ್ನೇಹನ ಮೇಲೆ ಎತ್ತಾಕೋದ್ಲು. ಇದು ಎಲ್ಲರಿಗೂ ಗೊತ್ತಾಗೋಂಥ ವಿಷಯನೇ. ಆದರೆ ಆಮೇಲೆ ಹೇಳ್ತಾಳೆ, ಸ್ನೇಹನ ಆ ಕಡೆ ಕರ್ಕೊಂಡೋಗಿ, ಏಟಾಯ್ತ ಮಗನೇ, ನಿನ್ನನ್ನು ಚಿಕ್ಕ ಮಗುವಿನಿಂದ ಸಾಕಿದ್ದೆ, ಒಂದು ಪೆಟ್ಟು ಹೊಡೆದಿಲ್ಲ, ಒಂದು ಬೈದಿಲ್ಲ, ಒಂದು ಪೆಟ್ಟು ಹೊಡೆದಿಲ್ಲ, ಅಂಥದ್ರಲ್ಲಿ ನಿನಗೆ ಹಿಂಗೆ ಈ ಥರ ಹೊಡಿಬೇಕಾಯ್ತು ಇವತ್ತು, ಸಾರಿ ಕಂದ, ಬೇಜಾರು ಮಾಡ್ಕೋಬೇಡ ಅಂತೆಲ್ಲ ಹೇಳ್ತಾಳೆ. ಇಲ್ಲ ಅತ್ತೆ, ನೀವು ಹೊಡೆದಿದ್ದು ನನಗೆ ಭಾಳ ಬೇಜಾರಾಯಿತು ಅಂತ ಅಳ್ತಾಳೆ ಅವಳು. ಸರಿ ಆಯಿತು ಬಿಡು, ಇನ್ನು ಮುಂದಿಂದ ಏನಾದರೂ ಯೋಚನೆ ಮಾಡೋಣಂತೆ ಅಂತೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಆ ಕಲ್ಯಾಣಿಗೆ ಸಿಟ್ಟು ಬರುತ್ತೆ.
ಎಲ್ಲ ಇಂಥವರೇ ಸೇರ್ಕೊಬಿಟ್ಟಿದ್ದಾರಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ಭಾಳ ಕೋಪ ಬರುತ್ತೆ. ಕಿಟಕಿಯಲ್ಲಿ ನೋಡ್ತಾ ಇರೋಂಥ ಪ್ರೇಮನ ಗಂಡ ರಾಮು ಹೇಳ್ತಾನೆ, ನಮ್ಮ ದೊಡ್ಡಮ್ಮ ಎಷ್ಟು ಸ್ಟ್ರಾಂಗು ನೋಡು, ನಮ್ಮ ದೊಡ್ಡಮ್ಮನ ಥರ ಇರಬೇಕು ಇದ್ದರೆ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಕಲ್ಯಾಣಿ ಮೈದಾ ಫೇಕ್ ಡಾಕ್ಟ್ರಿಗೆ ಬಿಡ್ತಾನೆ 2 ಸರಿಯಾಗಿ, ಯಾವ ಸೀಮೆ ಡಾಕ್ಟ್ರು ನೀನು ಅಂತೇಳ್ಬಿಟ್ಟು. ಆಮೇಲೆ ಪೊಲೀಸಿಗೆ ಇಟ್ಕೊಡ್ತೀನಿ ಅಂತಿರ್ತಾನೆ. ಆಮೇಲೆ ಸರ್ ನನಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಸರ್, ನಾನು ಇಟ್ಕೊಡ್ಬೇಡಿ ಸರ್, ದಮ್ಮಯ್ಯ ಅಂತೀನಿ ಸರ್ ಅಂತ ಅಂದ. ಕಿಟಕಿನಲ್ಲಿ ನೋಡ್ತಾ ಇರ್ತಾರೆ ಪ್ರೇಮ ಮತ್ತು ರಾಮು. ಎಂಥ ದಾಮಿನಿ ಎಂಥ ಛತ್ರಿ ಇದ್ದಾಳೆ ನೋಡಿ. ಸ್ನೇಹ ಅಂದಮೇಲೆ ಎತ್ತಾಕ್ಬಿಟ್ಟು ದಾಮಿನಿ ತಪ್ಪಿಸ್ಕೊತಿದ್ದಾಳೆ ರಾಮು. ಹೇಗಾದರೂ ಮಾಡಿ ಇವಳಿ ಬುದ್ಧಿ ಕಲಿಸ್ಲೇಬೇಕು ಅಂತೇಳಿ ಪ್ರೇಮ ಅಲ್ಲಿ ಮಾತಾಡ್ಕೋತಾ ಇರ್ತಾರೆ ಇಬ್ಬರೂ. ಆಮೇಲೆ ಪ್ರೇಮಗೆ ಅಲ್ಲೇ ಸಿಟ್ಟು ಅಂದರೆ ಸಿಟ್ಟು ಬಂದು 4 ಹಾಕಬೇಕು ಅನ್ನೋಷ್ಟು ಸಿಟ್ಟು ಬರ್ತಾಯಿದೆ ಅಲ್ಲಿ. ಆದರೆ ಒಳಗಡೆ ಬಂದರೆ ಕಲ್ಯಾಣಿ ಅಮ್ಮ ಸಿಟ್ಕೋತಾರೆ ಅಂತೇಳಿ ಅವಳು ಬರ್ತಾಯಿಲ್ಲ ಅಷ್ಟೇ. ಆಮೇಲೆ ಈ ಕಡೆ ಬಂದು ಕಾವ್ಯ, ಏನು ತಾತ ಇಷ್ಟೊಂದು ಶಕ್ತಿನ ನಿಮಗೆ, ನೀವು ಇಷ್ಟು ಮುದುಕ ಆಗಿದ್ದೀರ, ಇಷ್ಟು ವಯಸ್ಸಾಗಿದೆ, ಒಂದು ಸಿಲಿಂಡ್ರನ್ನ ಎತ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಿರಲ್ಲ, ಇನ್ನೆಷ್ಟು ಶಕ್ತಿ ಇದೆ ನಿಮಗೆ ತಾತ ಅಂತ ಕೇಳ್ತಾಳೆ. ಅಯ್ಯೋ ಏನೋ ಕಾರಣಕ್ಕನವ ಹಳ್ಳಿಲಿ ಗುಂಡು ತಿಂದಿರೋದು, ಮುದ್ದೆ ತಿಂದು ಬೆಳೆದ ದೇಹ ಗಟ್ಟಿಬಿಟ್ಟಾಗೈತೆ ಅಂತ ಅಂತಾನೆ. ಹೇಗಾದರೂ ಆಗಲಿ ತಾತ, ಈ ವಯಸ್ಸಲ್ಲಿ ಆ ಸೆಕ್ಯೂರಿಟಿ ಆ ತಾತಗಿಂತನೂ ಜಾಸ್ತಿ ವಯಸ್ಸಾದಂಗಿದೆ ನಿಮಗೆ, ನೀವು ಇಷ್ಟು ಸ್ಟ್ರಾಂಗ್ ಇದ್ದೀರಾ ಅಂದರೆ ನಂಬಕ್ಕೆ ಆಗಲ್ಲ ತಾತ ನಿಮ್ಮನ್ನು ಅಂತಾಳೆ. ಏನು ಮಾಡೋದು ಕಾವ್ಯ, ನಾವು ಓದ್ಕೋಗಿ ಅವೆಲ್ಲ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮ್ ಮಾಡಬೇಕಾಗತ್ತೆ ಅಂತಾನೆ. ಆಮೇಲೆ ಈ ಕಡೆ ಕಾವ್ಯ ಪ್ರೇಮ ಮತ್ತು ರಾಮು ಇಬ್ಬರೂ ಅದೆಲ್ಲ ಕಥೆನ ನೋಡ್ತಾ ಇದ್ದಾರೆ, ಅಲ್ಲಿ ನಡೀತಾ ಇರೋದೆಲ್ಲನೂ ನೋಡ್ತಾ ಇದ್ದಾರೆ. ಆಮೇಲೆ ನೋಡ್ತಾ ಇದ್ದಾರೆ, ಇವಳು ಡಾಕ್ಟ್ರು ಅಂತೂ ಹೋಗ್ಬಿಟ್ಟ ಅವನ ಪಾಡಿಗೆ ಅವನು. ಏಕೆ ಅಂದರೆ ಅವ್ನಿಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತೇಳಿ ಅವ್ನು ಕೇಳ್ಕೊಂಡು ಅವನ ಪಾಡಿಗೆ ಅವನು ಹೊರಟೋದ. ಏನೋ ದುಡ್ಡಿನ ಆಸೆಗೆ ಮಾಡಿಬಿಟ್ಟೆ ಸರ್, ತಪ್ಪಾಯಿತು ಅಂತೇಳ್ಬಿಟ್ಟು. ಇನ್ನು ಈ ಕಡೆ ಇವಳು ಕಾವ್ಯ ತಾತಂಗೆ ಹಂಗಂತ ಕೇಳ್ತಾಳ, ಭಾಳ ಸ್ಟ್ರಾಂಗ್ ಇದ್ದೀರ ತಾತ ನೀವು, ಏನು ಕೆಲಸನಾದರೂ ಒಂದೇ ಕೈಲಿ ಎಸ್ದು ಬಿಡ್ತೀರಲ್ಲ, ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ತಾತ ನಿಮಗೆ ಅಂತೆಲ್ಲ ಕೇಳ್ತಾಳ. ಆಮೇಲೆ ಆವಾಗ ತಾತ ಹೇಳ್ತಾನೆ, ಇಲ್ಲ ನನಗೆ ಶಕ್ತಿ ಇದೆ ತುಂಬಾ, ಇನ್ನೇನು ಮಾಡೋದವ, ನೀವು ಓದ್ಕೊಳ್ಳಿ, ನೀವು ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರ, ನೀವು ಫಸ್ಟು ಓದಿ ನೀವು ಒಳ್ಳೆ ರ್ಯಾಂಕ್ ಬರೋದು ಕಲ್ತ್ಕೊಳ್ಳಿ ಅಂತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.